ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಮಜ್ಜಿಗೆ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಕ್ಕಿಯಿಂದ ಹೇಗೆ ಮಜ್ಜಿಗೆ ಸಾಂಬಾರು ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಜಾರಿಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಜಜ್ಜಿರುವಂಥ ಜೀರಿಗೆ, 2 ಟೇಬಲ್ ಸ್ಪೂನ್ ನೆನೆ ಹಾಕಿರುವಂಥ ಅಕ್ಕಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ತೆಂಗಿನಕಾಯಿ ಪೀಸು 1-2-3 ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ತುಂಬ ನೈಸಾಗಿನೂ ಬೇಡ, ತುಂಬ ತರಿಯಾಗಿನೂ ಬೇಡ, ಮೀಡಿಯಮ್ ಆಗಿ ರುಬ್ಕೊಳ್ಳೋಣ. ಆಮೇಲಿಂದ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಆಮೇಲಿಂದ ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸು ಇಷ್ಟನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲಿಂದ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಆಮೇಲಿಂದ ನಾವು ಆಡಿಸಿ ಮಡಗಿದ್ದೀವಲ್ಲ ಪೇಸ್ಟ್, ಇದನ್ನ ಸೇರಿಸ್ಕೊಳ್ಳೋಣ. ಇದನ್ನ ಸೇರಿಸ್ಕೊಂಡು ತಳ ಹತ್ತುತ್ತೆ ಇದು ಬೇಗ, ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ಕೈ ಬಿಡದಂತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಮಾಡಿದ್ರೆ ಮಜ್ಜಿಗೆ ಸಾಂಬಾರು. ಫ್ರೈ ಮಾಡಿಕೊಂಡು ಈ ಥರ ನೀರು ಹಾಕ್ಕೊಂಡು, ಜಾರ್ ತೊಳೆದಿರುವಂಥ ನೀರು ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದಾಗ್ತಾಯಿದೆ ಅಂತ. ಇದು ಸುತ್ತಲೂ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡೋ ಗಂಟಲು ಪೇಷನ್ಸಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನೂ ಸೇರಿಸ್ಕೊಳ್ಳಿ. ನೋಡಿ ಎಣ್ಣೆ ಯಾವ ಥರ ಬಿಡ್ತಾ ಇದೆ ಅಂತ. ಈಗ ನಾನು ಮನೇಲೇ ಮಾಡಿರುವಂಥ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊತಾ ಇದ್ದೀನಿ, ಗಂಟಾಗಿರುತ್ತೆ ಅಂತ ಅದು ಅದಕ್ಕೆ. ಆಮೇಲಿಂದ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಈ ಥರ ನೋಡಿ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಯಾಕೆ ಸೇರಿಸ್ಕೊಂಡೆ ಅಂದರೆ ಅದು ಬೇಗ ಈಗ ಮಜ್ಜಿಗೆ ಹಾಕಿದ ತಕ್ಷಣ ಅಂಟ್ಕೊಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಮಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಧ್ಯಾಹ್ನದ ಹೊತ್ತಲ್ಲಿ ಈ ಥರ ಬಾಳೆ ಎಲೆ ಮೇಲೆ ಸ್ವಲ್ಪ ಅನ್ನ ಮಾಡಿರುವಂಥ ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು 1-2 ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಈ ಥರನೇ ಮಾಡಿ ಟ್ರೈ ಮಾಡಿದ್ದೆ. ನೀವು ಒಂದು ಸಲ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗಿನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.